ಸೊ ಈ ಹಿಂದೆ ರಿಲೀಸ್ ಆಗಿತ್ತು ಚಿತ್ರ, ಸೊ ಅಂದರೆ ಮಿಶ್ರ ಪ್ರತಿಕ್ರಿಯೆನ ತನ್ನದಾಗಿಸ್ಕೊಂಡಿತ್ತು. ಸೊ ಈಗ ರಿಲೀಸ್ ಆಗ್ತಿರೋದಕ್ಕೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಸರ್? ಏನಾದರೂ ಆ್ಯಡ್ ಆನ್ ಏನಾದರೂ ಆಗಿದೆಯಾ, ಹೇಗೆ? ಅದನ್ನ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ನಿರ್ಮಾಪಕರು ಎಕ್ಸ್ಪ್ಲೇನ್ ಮಾಡ್ಬಿಡ್ತಾರೆ. ಸಿನಿಮಾ ವಿಚಾರ ಹೇಳ್ಬಿಡಿ. ನಮ್ಮಲ್ಲಿ ನಾವು ಆಸತಿ ಬಿಡುಗಡೆ ಮಾಡಿದಾಗ ಸುಮಾರು ಒಂದು 20 ರಿಂದ 21 ನಿಮಿಷದ ಫುಟೇಜ್ CG ಮಾಡಕ್ಕೆ ಅಂತ ಕೊಟ್ಟಿದ್ವಿ. ಅದು ಲ್ಯಾಬಲ್ಲಿ ಇತ್ತು. ಅದೊಂದು ಕೋರ್ಟ್ ಸ್ಟೇ ಬಂದಿದ್ರಿಂದ ಅದಲ್ಲೇ ಸ್ಟಕ್ ಆಗಿತ್ತು. ಅದನ್ನು ಈಗೆಲ್ಲ ಹೊರಗಡೆ ತೊಗೊಂಡು ಅದನ್ನೆಲ್ಲ ಮರುಜೋಡಿಸಿ ಅದಕ್ಕೆ ಇನ್ನೇನು ಕೆಲಸಗಳಾಗಬೇಕು ಎಲ್ಲ ಮಾಡಿ ಈಗ ಆ್ಯಡ್ ಆಗಿರೋ ವಿಷಯ ಸೇರಿಸಿ ಸಿನಿಮಾ ಮುಂದಕ್ಕೆ ಬಿಡ್ತಾ ಇದ್ದೀವಿ. ಅಲ್ಲಿ ಮಧ್ಯ ಒಂದೊಂದು ದೃಶ್ಯಗಳು ಕಟ್ಟಾಗ್ಬಿಟ್ಟಿತ್ತು. ಒಂದೇ ಸ್ಟ್ರೆಚ್ಚಲ್ಲಿ 20 ನಿಮಿಷ ಅಲ್ಲ, ಒಂದಷ್ಟು ದೃಶ್ಯಗಳು, ಒಂದು 7-8 ದೃಶ್ಯಗಳು ಲ್ಯಾಬಲ್ಲಿ ಇದ್ದಿದ್ದನ್ನು ಸ್ಟಕ್ ಆಗೋಯ್ತು. ಹಾಗಾಗಿ ಒಂದು ಒಂದಕ್ಕೊಂದು ಲಿಂಕೇ ಇಲ್ದಂಗೆ ಕನ್ಫ್ಯೂಷನ್ ಆಗ್ತಿತ್ತು. ಈಗ ಎಲ್ಲವನ್ನೂ ಪ್ರೀತಿಯಿಂದ ಜೋಡಿಸಿ ಮುತ್ತು ಪೋಣಿಸಿ ಅದಕ್ಕೂ ತಿರ್ಗಾ ರೆಕಾರ್ಡಿಂಗ್ ಮಾಡಿ ತುಂಬ ಒಳ್ಳೆ ಫ್ರೇಮಲ್ಲಿಟ್ಟು ಜೂನ್ 6ಕ್ಕೆ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಟೆಕ್ನಿಕಲಿ ಏನಾಯಿತು, ವಿಷಯ ಏನಾಯಿತು, ಆ ತೊಂದರೆ ಏನಾಯಿತು, ಅದು ಕುಮಾರ್ ಅವ್ರು ಹೇಳ್ತಾರೆ. ಮಿಶ್ರ ಪ್ರತಿಕ್ರಿಯೆ ಅಂತ ಅಂದ ಆ್ಯಕ್ಚುಲಿ ನಮ್ದೇನು 10ಕ್ಕೆ ನಾವು ರಿಲೀಸಿಂಗ್ ಪ್ಲ್ಯಾನ್ ಮಾಡಿ ಭಾಳ ಅದ್ದೂರಿಯಾಗಿ ಪ್ರಚಾರ ಮಾಡಿದ್ದು. 7ನೇ ತಾರೀಕಿಗೆ ನಾನೆಲ್ಲ ಆಲ್ಮೋಸ್ಟ್ ವಿಚಾರ ಗೊತ್ತಿದೆ ಅನ್ಕೊಳ್ತೀನಿ ನಿಮಗೆ. ಹೈದರಾಬಾದಿನ ಒಬ್ಬ ನನಗೆ ಸಂಬಂಧ ಇಲ್ಲದೆ ಒಬ್ಬ ಸ್ಟೇ ತರ್ತಾನೆ. 7ನೇ ತಾರೀಕಿಗೆ ನನಗೆ 3 ಗಂಟೆಗೆ ಗೊತ್ತಾಗುತ್ತೆ. ಕೋರ್ಟ್ಗೆ ಹೋಗಿ ಸ್ಟೇ ಎಲ್ಲ ವೆಕೇಟ್ ಮಾಡಿಸ್ತೀವಿ. ವೆಕೇಟ್ ಮಾಡಿಸೋಕ್ಕೆ ಅಂತ ಮಾಡೋದಕ್ಕೆ ಅದು ಬೇರೆ ಏನೋ ಕಾರಣಗಳಿರುತ್ತೆ. ನಾಗಶೇಖರ್ದವ್ರದ್ದು ಹಳೆ ಸಿನಿಮಾದೇನೋ ಡಿಸ್ಪ್ಯೂಟು ಆಯ್ದಲ್ಲಿ ಇವರು 4 ಕೋಟಿ ಕೊಡಬೇಕು ಇವರು ಅಂದ್ಕೊಂಡು ಆಯ್ದಕ್ಕೆ ರಿಕವರಿ ಸೂಟ್ ಅಂತ ಹಾಕಿ 4 ಲಕ್ಷ ರೂಪಾಯಿ ದುಡ್ಡು ಕಟ್ಟಿರ್ತಾನೆ. ಸೊ ಹಂಗಾಗಿ ಸ್ಟೇ ಕೊಟ್ಟಿರುತ್ತೆ. ಆ ಸ್ಟೇ ಕೊಡ್ಬೇಕಾದ್ರೆ ಅವನು ಏನು ಬುದ್ಧಿವಂತಿಕೆ ಮಾಡಿರ್ತಾನೆ ಅಂತಂದರೆ ಪೋಸ್ಟಲ್ಲಿ ನಾಗಶೇಖರ್ ಮೂವೀಸ್ ಅಂತ ಹಾಕಿರ್ತೀವಲ್ಲ, ಬರೀ ಆ ಪೋಸ್ಟ್ ತೊಗೊಂಡೋಗ್ಬಿಟ್ಟು ಇದು ಪ್ರೊಡ್ಯೂಸರ್ ನಾಗಶೇಖರೇ ಅಂತ ಹೋಗಿ ಕೊಟ್ಟು ಮಿಸ್ಗೈಡ್ ಮಾಡಿ ಸ್ಟೇ ತೊಗೊಂಡಿರ್ತಾನೆ. ಸೊ ನಾವು ಹೋಗಿ ಅದು ಮನವರಿಕೆ ಮಾಡ್ತೀವಿ. ನಂದೇ ಪ್ರಾಪರ್ಟಿನ ಪ್ಲಡ್ಜ್ ಮಾಡಿ ಅಲ್ಲಿಂದ ಸ್ಟೇ ವೆಕೇಟ್ ಮಾಡಿಸೋಕೆ 10ನೇ ತಾರೀಕು ಆಗೋಗುತ್ತೆ. ಗೊತ್ತಾಗುತ್ತೆ ಲೇಟ್ ಆಗುತ್ತೆ. ನಾನು ಅವತ್ತು 7ನೇ ತಾರೀಕು ಅದು 8 ಬೆಳಗ್ಗೆ ನಾವು ಹೈದರಾಬಾದಿಗೆ ಹೋಗ್ತೀವಿ. ಹೋದಾಗ ಅಲ್ಲಿ 8 ನೈಟು ನನಗೆ ಡಾಕ್ಯುಮೆಂಟ್ಸ್ ಕಳಿಸ್ತಾರೆ. 9 ವೆರಿಫಿಕೇಷನ್ ಮಾಡಿದ ಡಾಕ್ಯುಮೆಂಟ್ಸು. ಸೊ ಲೇಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಗೊತ್ತಾದಾಗ ಲಾಯರ್ ಹತ್ರ ಡಿಸ್ಕಸ್ ಮಾಡಿ ನಾನು ಕಿಟ್ಟಪ್ಪ ಡೈರೆಕ್ಟು ಮಾತಾಡ್ತೀವಿ. ಈ ಥರ ಹೆಂಗೆ ಮಾಡೋದು, ಲ್ಯಾಬ್ಗೂ ಸ್ಟೇ ತಂದಿರ್ತಾನೆ. ನಾಗಶೇಖರ್ ಮೂವೀಸು, ಪವಿತ್ರ ಮೂವಿ ಮೇಕರ್ಸು, ಯೂನಿಫೈ ಮತ್ತು ಏನೊಂದು ಹೇಳ್ಬೋದು QBF ಒಟ್ಟು ಒಂದು 5 ನಿಮಿಷ ಇರ್ತದೆ. ನಾವು ಯಾವುದೇ ರೀತಿ ವ್ಯಾಪಾರ ಆಗಲಿ ಏನೂ ಮಾಡಬಾರ್ದು ಅಂತಲೇ ತಂದಿರ್ತಾನೆ. ಸರಿ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಅಲ್ಲಿ ಒಂದು ಸಮಸ್ಯೆ ಏನಾಗುತ್ತೆ ಅಂತಾರೆ, ಈಗ ನಾವು 17 ರಿಲೀಸ್ ಮಾಡೋ ರೀಸನ್ ಏನು, 17ಕ್ಕೆ ನಾವು ರಿಲೀಸ್ ಮಾಡಿಲ್ಲ ಅಂದರೆ ಈಗ ಇದೇನಿದೆ ಸೆಷನ್ ಕೋರ್ಟ್ ಸ್ಟೇನ ವೆಕೇಟ್ ಮಾಡಿಸ್ತೀನಿ. ನಮ್ಮ ಅಡ್ವೊಕೇಟ್ ಏನು ಹೇಳ್ತಾರೆ, ಈ ಸೆಷನ್ ಕೋರ್ಟ್ ವೆಕೇಟ್ ಆಯಿತು, ನಾನು ಪ್ರಾಪರ್ಟಿ ಪ್ಲಡ್ಜ್ ಮಾಡ್ತೀನಿ. ಹೈಕೋರ್ಟ್ಗೆ ಅವನು ಹೋದರೆ ನಾನು ಎಂಟ್ರಿ ಹಾಕೋಕ್ಕಾಗಲ್ಲ. ನಾಗಶೇಖರ್ ಮೇಲೆ ಹೋಗೋದು ಅವನು. ಈಗ ನಂದು ಸ್ಟೇ ಸಿಕ್ಕಿದ್ರೆ ಮತ್ತೆ ನನ್ನ ಮೇಲೆ ಅವ್ನು ಹೋಗೋಕ್ಕಾಗಲ್ಲ. ನಾಗಶೇಖರ್ ಮೇಲೆ ಹೋದರೆ ಆಗ ನಾಗಶೇಖರೇ ಬರಬೇಕಾಗುತ್ತೆ. 4 ಕೋಟಿ ನಾಗಶೇಖರ್ ಪ್ರಾಪರ್ಟಿ ಕೇಳಲ್ಲ, ಕ್ಯಾಶ್ ಡಿಪಾಸಿಟ್ ಮಾಡಬೇಕಾಗುತ್ತೆ. ಹಂಗಿದ್ರೆ ಮಾತ್ರ ಅಲ್ಲಿ ಹೈಕೋರ್ಟಲ್ಲಿ ಸ್ಟೇನ್ ವೆಕೇಟ್ ಮಾಡಿಕೊಡ್ತಾರೆ ಸಿನಿಮಾಗೆ. ಅಂದರೆ ಒಂದು ವೇಳೆ ಕಟ್ಟಲಿಲ್ಲ ಅಂತಾರೆ ವರ್ಷಗಟ್ಟಲೆ ಕ್ಲಿಯರ್ ಆಗೋರ್ಗೂ ಆಗಲ್ಲ. ಅದನ್ನು ಲಾಯರ್ ಹೇಳ್ತಾರೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಮಾತಾಡ್ಕೊಳ್ತೀವಿ. ನಾನು ಕೇಳ್ತೀನಿ ಬ್ರದರ್ 21 ನಿಮಿಷ ಫುಟೇಜ್ ಏನು ಲ್ಯಾಬಲ್ ಪೆಂಡಿಂಗ್ ಇದೆ, ಆ್ಯಡ್ ಮಾಡೋಕ್ಕಾಗುತ್ತಾ ಅಂತ. ಇಲ್ಲ ಕಷ್ಟ ಆಗುತ್ತೆ ಬ್ರದರ್ ಈಗ ಅಂತ ಹೇಳ್ತಾರೆ. ಸರಿ, 17ಕ್ಕೆ ಪಬ್ಲಿಸಿಟಿ ಮಾಡೋಕ್ಕೆ ಟೈಮ್ ಇಲ್ಲ, ಬಿಟ್ಬಿಡೋಣ. ಮತ್ತು ಅದನ್ನೆಲ್ಲ ಸ್ಟೇ ಒಂದು ವೆಕೇಟ್ ಆಗಲಿ, ಆದಮೇಲೆ ಅವನ್ನೆಲ್ಲ ಮತ್ತೆ ರಿಲೀಸ್ ಮಾಡೋಣ. ರಿಲೀಸ್ ಅಲ್ಲ, ರಿಲೀಸ್ ನಮ್ಮದು ಆ್ಯಕ್ಚುಲಿ ಈ ಏನು ಕಾನೂನು ತೊಡಕಿತ್ತು ಹಾಗಾಗಿ ನಾವು 3 ಡೇಸ್ ರನ್ ಮಾಡಿ ಸ್ಟಾಪ್ ಮಾಡಿಬಿಡ್ತೀವಿ. ಒಂದು ಸಂಡೇಗೆ ಸ್ಟಾಪ್ ಮಾಡ್ತೀವಿ. ನಾವು ಮೆಸೇಜ್ ಕಳಿಸ್ಬಿಡ್ತೀವಿ ಎಲ್ಲರಿಗೂ ಸ್ಟಾಪ್ ಮಾಡಿ ಅಂತ. ಇದು ಮುಂಚೆ ನಾವು ಡಿಸ್ಕಸ್ ಮಾಡಿರ್ತೀವಿ. ಆ ಮೇಯ್ನ್ ಏನು ಹಾರ್ಟ್, ಆ ಹೃದಯ ಸ್ಪರ್ಶ ಅಂತ ಏನು ಹೇಳ್ತಾರೆ, ಈ 21 ನಿಮಿಷದಲ್ಲಿ ಎಲ್ಲ ಇದೆ. ಈ 21 ನಿಮಿಷದಲ್ಲಿ ಅದು 20 ಒಂದೇ ಸಲ ಬರೋಲ್ಲ. ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಮಧ್ಯದನ್ನು ಇರುತ್ತೆ. ಡೈರೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗಾಗುತ್ತೆ. ಕೊನೆಗೆ ಅವನು ಡಿಸೈಡ್ ಮಾಡ್ತೀವಿ, ಅವನು ಹೈಕೋರ್ಟ್ಗೆ ಹೋಗ್ತಾನೆ. 17ಕ್ಕೂ ಸ್ಟೇ ಥರಕ್ಕೆ ಹೋಗ್ತಾನೆ. ಡಿಸ್ಮಿಸ್ ಆಗುತ್ತೆ ಕೇಸು. ಈಗ ಫ್ರೀ ಹ್ಯಾಂಡ್, ಯಾವುದೇ ಕಾನೂನು ತೊಡಕಿಲ್ಲ. ಡೈರೆಕ್ಟ್ರಿಗೂ ಮೈಂಡು ಫ್ರೀ ಆಗಿದೆ. ಆಗ ಅವ್ರಿಗೂ ಒಂಥರ ಟೆನ್ಷನ್ನು, ಇಲ್ಲಪ್ಪ ನನ್ನ ಫ್ರೆಂಡ್ಸ್ ಕರ್ಕೊಂಡ್ಬಂದ್ಬಿಟ್ಟು ಇಷ್ಟೊಂದು ಕೋಟಿಗಳು ಬಂಡವಾಳ ಹಾಕ್ಸ್ಬಿಟ್ಟು ಇಲ್ಲಿ ತಗೊಳಾಕ್ಸಿದ್ನಲ್ಲ ಅನ್ನೋದು. ಯಾವುದು ಫ್ರೀ ಮಾಡಿ ಕೆಲಸ ಮಾಡೋಕ್ಕಾಗಲಿಲ್ಲ. ಈಗ ನಮ್ಮ ಜೊತೆ KP ಶ್ರೀಕಾಂತ್ ಪಾಪ ಸಾಥ್ ಕೊಟ್ಟಿದ್ದಾರೆ, ಶಿವಣ್ಣವ್ರು ಇದ್ದಾರೆ, ಮತ್ತು ಜಯಣ್ಣ ಅವರು ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರೆ. ಹಂಗಾಗೆಲ್ಲ ದೊಡ್ಡ ಕೈಗಳು ನಮ್ಮ ಜೊತೆ ಸಹಕಾರ ಮಾಡ್ತಾಯಿದ್ದಾರೆ, ಕೈ ಜೋಡಿಸಿದ್ದಾರೆ. ಹಾಗಾಗಿ
ಸೊ ಪ್ರೇಕ್ಷಕ ಮಹಾಪ್ರಭು ಹೇಗೆ ಚಿತ್ರಣ ಸ್ವೀಕರಿಸ್ತಾರೆ ಅನ್ನೋದು ಒಂದು ಬಾಕಿ ಇದೆ ಅಲ್ವಾ ಈ ಮಲ್ಟಿಮೀಡಿಯಾ ನಾವೆಲ್ಲ ಮಾಡೋದು ಅದಕ್ಕೆ ರಿಸಲ್ಟ್ ಎಕ್ಸಾಕ್ಟ್ಲಿ ಸೊ ಕೊನೆಯದಾಗಿ ನಿಮ್ಮ ಕೂಸು ಇದು So, ಏನ್ ಹೇಳಕ್ ಇಷ್ಟಪಡ್ತೀರಾ ಪ್ರೇಕ್ಷಕರು? ಈಗಂತೂ ತುಂಬಾ ಒಂದು ಎಲ್ಲರ ಮನ್ಸಲ್ಲೂ ಇದೆ, ಥಿಯೇಟರ್ಗೆ ಜಾಸ್ತಿ ಜನ ಬರ್ತಾ ಇಲ್ಲ, ಯಾಕೋ ಥಿಯೇಟರ್ಗೆ ಚಿತ್ರ ಪ್ರೇಮಿಗಳು ಬರೋದು ಕಮ್ಮಿ ಆಗ್ತಾ ಇದೆ ಅನ್ನೋಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಲ್ಲ, ಅದು ಸತ್ಯ. ಅದರಲ್ಲಿ ಏನು ಸುಳ್ಳಿಲ್ಲ. ಆದರೆ ನಮ್ಮ ಚಿತ್ರಕ್ಕೆ ಬರ್ತಾರೆ, ಯಾಕೆಂದರೆ ನಮ್ಮ ಸಿನಿಮಾ ಚೆನ್ನಾಗಿರುತ್ತೆ ಅಂತ ಯಾವತ್ತೂ ಅವ್ರಿಗೆ ಗೊತ್ತು. ಆಮೇಲೆ ಈ ರಿಲೀಸ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ತೊಡಕುಗಳನ್ನು ಮೀರಿ ಅಂತಂದರೆ ಇದರಲ್ಲೇನೋ ಅದ್ಭುತ ಇದೆ. ಮತ್ತೆ ನಿರ್ಮಾಪಕರು 2 ಕೋಟಿ 3 ಕೋಟಿ ಬಂಡವಾಳ ಹಾಕಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ಅವ್ರಿಗೆ ಸಿನಿಮಾ ಮೇಲೆ ನಂಬಿಕೆ ಇತ್ತು, ನಾಗಶೇಖರ್ ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ಆಮೇಲೆ ಸಿನಿಮಾ ನೋಡಿದ್ರು ಅವರು, ಎಲ್ಲವೂ ನಮ್ಮ ಹತ್ರ. ಆಮೇಲೆ ಅದು ರಿಲೀಸ್ ಆದಾಗ ಬಂದ ಪ್ರಶ್ನೆಗಳಿಗೆಲ್ಲ ನಮ್ಮ ಹತ್ರ ಉತ್ತರ ಇದೆ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಹಾಗಾಗಿ ಈ ಸಿನಿಮಾ ಭಾಳ ಅಚ್ಚುಕಟ್ಟಾಗಿ, ಭಾಳ ಒಂದು ನಿಮಗೆ ಏನಾಗುತ್ತೆ, ಒಂದು ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ಗೆ ಹೋದಂಗೆ ಆಗುತ್ತೆ ಸೆಕೆಂಡ್ ಹಾಫ್ ಆಫ್ ದಿ ಫಿಲ್ಮ್. ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಒಂದು ಫ್ಯಾಮಿಲಿ, ಒಂದು ಚಿಕ್ಕ ಮಗುವಿಂದ ಹಿಡಿದು ಅಜ್ಜಿ ತಾತವರೆಗೂ ಆನಂದವಾಗಿ ಕೂತ್ಕೊಂಡು ಪಾಪ್ಕಾರ್ನ್ ತಿಂದ್ಕೊಂಡು ನೋಡುವಂಥ ಸಿನಿಮಾ ಸಂಜು ವೆಸ್ಟ್ಗಿಂತ ಪಾರ್ಟ್ 2. ಬನ್ನಿ, ಜೂನ್ 6 ರಿಲೀಸ್ ಆಗ್ತಿದೆ ಕರ್ನಾಟಕ ರಾಜ್ಯದಾದ್ಯಂತ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಭಾಳ ಅದ್ಭುತವಾದ ಒಂದು ಅನುಭವ ಕೊಡುತ್ತೆ ಸಿನಿಮಾ. ಓಕೆ ಸರ್, ಕೊನೆಯದಾಗಿ ಕಿಟಿ ಸರ್ ಏನು ಹೇಳಿ? ನಮ್ಮ ಮಣ್ಣಿನ ಸಿನಿಮಾ ನಮ್ಮ ಕನ್ನಡದ ಕಣ್ಣುಗಳಿಗೆ ಹಾಗೂ ಕಿವಿಗಳಿಗೆ ತುಂಬ ಖುಷಿ ಕೊಡುವಂಥ, ಮುದ ಕೊಡುವಂಥ ಒಂದು ಸಿನಿಮಾ. ನಾಗಶೇಖರ್ ಅವರು ಇಷ್ಟು ವರ್ಷ ಮಾಡ್ಕೊಂಡ್ಬಂದಿರೋ ಸಿನಿಮಾಗಳಾಗ್ಬೋದು, ನನ್ನನ್ನು ಇಷ್ಟು ವರ್ಷಗಳಿಂದ ನೋಡ್ತಾ ಇರೋ ನನ್ನ ಪ್ರೀತಿಯ ಕನ್ನಡ ಪ್ರೇಕ್ಷಕರಿಗೆ ಯಾವುದೇ ಥರದ ಬೇಜಾರು ಮಾಡ್ದಿರ ಖುಷಿಯಾಗಿ ಅವರ ಎಲ್ಲ ವಿಚಾರಗಳಲ್ಲೂ ಅವ್ರಿಗೊಂದಷ್ಟು ಮುದ ಕೊಟ್ಟು ಕಳಿಸುವಂಥ ಸಿನಿಮಾ. ಅದರಲ್ಲಿ 100% ಗ್ಯಾರಂಟಿ ಕೊಡ್ತೀವಿ. ಅದು ಗ್ಯಾರಂಟಿ ನ್ಯೂಸಲ್ಲೇ ಕೂತ್ಕೊಂಡು ಬನ್ನಿ, ನಿಮ್ಮನ್ನು ನಿರಾಶೆಗೊಳಿಸಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಚಿತ್ರದ ಯಶಸ್ಸಿನೊಂದಿಗೆ ಮತ್ತೆ ಮೀಟ್ ಆಗೋಣ. ಸೊ ನೋಡೋದಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ವಿ ಸಂಜು ವಿತ್ ಗೀತಾ 2 ಚಿತ್ರದ ಬಗ್ಗೆ. ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.